ನಾನು 77ರಲ್ಲಿ ಲಾಯರ್ ಆದೆ. ರಾಘವಾಚಾರ್ ಆಫೀಸ್ ನಲ್ಲಿ ನಾನು ಜೂನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. 6 ತಿಂಗಳಿನಲ್ಲಿ ನಮ್ಮ ಬೆಂಗಳೂರು ಬಾರ್ನ ಬಹುಪಾಲು ಸೀನಿಯರ್ಸ್ ನನಗೆ ಪರಿಚಯ ಆಗ್ಬೇಕು. ಯಾಕೆಂದ್ರೆ ನಾನು ಸಿಗರೇಟ್ ಸೇರ್ತಿದ್ದೆ, ಅವರು ಸಿಗರೇಟ್ ಸೇರ್ತಿದ್ರು. ಅದ್ರಲ್ಲಿ ಒಬ್ರು ಕೋಲಾರ ಮೂಲದವರು, ಚಿಂತಾಮಣಿ ಕಡೆ ರಾಮ್ ಸುಬ್ಬಯ್ಯ ಅವ್ರು ನನ್ಗೆ ಕರೆದು ಒಂದ್ ದಿವಸ ಒಂದ್ ಸಿಗರೇಟ್ ಕೊಡು ಅಂತ ಹೇಳಿ ಸಿಗರೇಟ್ ಸೇತ ಒಂದ್ ಕತೆ ಹೇಳಿ. ರಾಮ್ ಸುಬ್ಬಯ್ಯನವರು ಜಯನಗರ್ನಲ್ಲಿ ಇರೋದು. ಸಿಟಿ ಕೋರ್ಟ್ಗೆ ಸೈಕಲ್ ಹಾಕೊಂಡು ಬಂದು ನಮ್ಮ ಬಿಸಪ್ ಗೌಡ್ರ ತರ ಸೈಕಲ್ ಈಗೇನು ಬಿಟ್ಟಿದ್ದಾರಂತೆ, ನನಗೆ ಈಗ ತಾನೇ ಹೇಳಿದ್ರು. ಅವರು ಸೈಕಲ್ ನಲ್ಲಿ ಬಂದು ಸಿಟಿ ಕೋರ್ಟ್ ನಲ್ಲಿ ಗೌನ್ ಎತ್ಕೊಂಡು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಒಂದು ಕೋರ್ಟ್ ಅಲ್ಲಿ ಕೂತಿದ್ದಾಗ ಯಾರೋ ಅಡ್ವೊಕೇಟ್ಸ್ ಬಂದು ರಾಮ್ ಸುಬ್ಬಯ್ಯನವರೇ ಸಿಟಿ ಕೋರ್ಟ್ ಹತ್ರ ಯಾರೋ ನಿಮ್ಮ ಕ್ಲೈಂಟ್ಸ್ ಕಾಯ್ತಾ ಇದ್ದಾರೆ ಅಂತಂದ್ರೆ, ರಾಮ್ ಸುಬ್ಬಯ್ಯ ಅಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಸೈಕಲ್ ಹಾಕೊಂಡು ಸಿಟಿ ಕೋರ್ಟ್, ಈ ಹಾಳಾದ ಸಿಟಿ ಕೋರ್ಟ್ ಲಾಯರ್ಸು ರಾಮ್ ಸುಬ್ಬಯ್ಯ ಹೈಕೋರ್ಟ್ಗೆ ಹೋಗಿದ್ದಾನೆ, ಅಲ್ಗೋಗಯ್ಯ ಅಂತ ಕಳಿಸಿದ್ದಾರೆ. ಹೈಕೋರ್ಟು ಸಿಟಿ ಕೋರ್ಟು ಹೈಕೋರ್ಟು 4:15ವರೆಗೂ ಮೀಟ್ ಆಗಿದೆ. ಕಡೆಗೆ ಸಾಯಂಕಾಲ 4:15ಗೆ ಮೀಟ್ ಆಗ ರಾಮ್ ಸುಬ್ಬಯ್ಯಗೆ ಒಂದು ಡೌಟ್ ಬಂದ್ಬಿಡ್ತು. ಇವನು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನನ್ನೇ ಹುಡುಕ್ತಾ ಇದ್ದಾನೆ ಅಂತಂದ್ರೆ ಯಾವುದೋ ದೊಡ್ಡ ಕೇಸ್ ಇರಬೇಕು. ಆಗ ರಾಮ್ ಸುಬ್ಬಯ್ಯನವರು ಒಂದು ಅಡ್ರೆಸ್ ಕೊಟ್ಬಿಟ್ಟು, ನೀನಿಂತ ಬಂದ್ಬಿಡು ಮನೆಗೆ, ಅಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತೇಳಿ ಅವ್ರ ಮನೆಗೆ ಹೋದ್ರು. ಫ್ರೆಶ್ ಅಪ್ ಆಗಿ ಕೂತ್ರು. ಈ ಕ್ಲೈಂಟ್ ಬಂದ. ಏನಪ್ಪ ಮುನಿಯಪ್ಪ, ಏನು ಸಮಾಚಾರ? ಏನು ಸ್ವಾಮಿ ಹೇಳೋದು, ನನ್ನ ದಾಯಾದಿಗಳು ನಮ್ಮ ಎಲ್ಲ ಆಸ್ತಿಗಳನ್ನ ಸೇರಿಸಿ ಕೋಲಾರ ಸಿವಿಲ್ ಕೋರ್ಟ್ನಲ್ಲಿ ಒಂದು ದಾವ ಹಾಕಿ ಇಂಜೆಕ್ಷನ್ ತಗೊಂಡ್ಬಿಟ್ಟಿದ್ದಾರೆ ಸ್ವಾಮಿ. ಅದಕ್ಕೆ ಯಾಕೆ ಭಯ ಪಡ್ತೀನಿ ನಾನೇನು? ಅದಕ್ಕೆ ಸ್ವಾಮಿ ನಾನು ಬಂದಿರೋದು. ಹಂಗಾದ್ರೆ ಈ ವಕಾಲತ್ತಿಗೆ ಸೈನ್ ಅದೆಲ್ಲ ಸ್ವಾಮಿ ಪ್ರಾಬ್ಲಮ್ಮು. ಇನ್ನೇನಪ್ಪ ಸರ್, ನಮ್ಮ ಕೆಲವು ಸ್ನೇಹಿತರೆಲ್ಲ ಕೋರ್ಟ್ ಅನುಭವ ಇರೋರು ಪಟ್ಟಾಭಿರಾಮನ್ ಇಟ್ಕೋ ಅಂತ ಹೇಳ್ತಾರೆ. ಇನ್ನು ಕೆಲವರು ನಮ್ಮ ಬಂಧುಗಳು ಅವರು ಇವರು ಸೀತಪ್ಪನ್ ಇಟ್ಕೋ ಅಂತ ಹೇಳಿ. ನಾನು ಪಟ್ಟಾಭಿರಾಮನ್ ಇಟ್ಕೋಬೇಕಾ ಸೀತಪ್ಪನ್ ಇಟ್ಕೋಬೇಕಾ ಕನ್ಫ್ಯೂಷನ್ ಆಗೋಗಿದೆ ಸ್ವಾಮಿ. ಅದಕ್ಕೋಸ್ಕರ ನೀವಾದ್ರೆ ಸರಿಯಾಗಿ ಹೇಳ್ತೀರಾ, ಕೋಲಾರ್ನಲ್ಲಿ ಯಾರು ಸರಿಯಾಗಿಲ್ಲ ಅಂತ. ನೀವು if you are not capable of delivering goods, your friends, your relatives, your well-wishers will use you as Ram Subbayas. ಕೇಸ್ ನಿಮ್ಗೆ ಕೊಡಲ್ಲ, ಇದು ಜ್ಞಾಪಕ ಇಟ್ಕೊಳ್ಳಿ. ಹಾಗಾಗಿ ಸೀನಿಯರ್ ಆಫೀಸ್ನಲ್ಲಿ ನೀವು ಕೂತು ಕಲಿಯಬೇಕು, ಕೋರ್ಟಲ್ಲಿ ಕೂತು ಕಲಿಯಬೇಕು, ಲೈಬ್ರರಿನಲ್ಲಿ ಕೂತು ಕಲಿಯಬೇಕು, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ನೀವು ಕಲಿಯಬೇಕು. ಈ ರೀತಿ ಎಲ್ಲ ಕ್ಷೇತ್ರಗಳಿಂದ ನಿಮ್ಮ ನಾಲೆಡ್ಜ್ ಬ್ಯಾಂಕನ್ನು ತುಂಬಿದರೆ ಜನ ಆಗಿ ಬರ್ತಾರೆ ನಿಮ್ಮ ನಾಲೆಡ್ಜನ್ನು ಪಡೆಯೋಕ್ಕೆ.